ತಡ್ಕೊಳ್ಳೋ ಬನಶಂಕರಿ ಮದುವೆಗೆ ಅಷ್ಟ್ಯಾಕ ಅವಸರ ಮಾಡ್ತಿದ್ದಿ ಅಂದ್ರೇನು ನಂದಿನ ವಯಸ್ಸಾಗಿಲ್ಲ ಅನ್ನೋದಕ್ಕೆ ಏನು ಮದುವಿದು ಈಗಿರಷ್ಟು ಸುಖ ಮಜಾ ಲಗ್ನ ಆಗಿಂದ ಬರಲ್ಲ ಅನ್ನೋದು ಸುಖ ಸುಖ ಅಂತೇಳಿ ಸುಖ ಅನುಭವಿಸಿದ ಮೇಲೆ ಕೈ ಬಿಡು ಮಗ ಅನ್ನಿ ಅದಕ್ಕೆ ಯಾಕೆ ಅದಿರ್ತಿ ಬಿಡ ಬನಶಂಕರಿ ಒಂದು ಗುಳಿಗೆ ಕೂಡ ಬಂದಿಲ್ಲ 2 ಗುಳಿಗೆ ಕೊಟ್ರ ತಾನ ಸರಳಕತ್ತ ಅಂದ್ರೆ ಹಿಂಗ ಮಾಡ್ಬೇಕಂತ ನಿನ್ನ ಮನಸ್ಸಿನಾಗ ಇಟ್ಕೊಂಡು ಕುಂತಿ ಈಗ ನನ್ನ ಮನುಷ್ಯನಾಗ ಆಗಿಲ್ಲ ನೀ ಅಂತಲ್ಲ ಅದಕ್ಕೆ ಹೇಳ್ಬಿಟ್ಟೆ ಈಗ ಒಂದ ಮಾತು ಹೇಳು ನನಗೆ ಅದೇ ಬೇಕಾಗಿಲ್ಲ ನೀ ಹಿಂಗ ಮುಂದಾಕೊಂತ ಹೋದೆ ಅಂದ್ರೆ ನಮ್ಮಪ್ಪ ಯಾರ ಮೇಲೆ ನೋಡಿ ಮದುವೆ ಮಾಡ್ತಾನ ನೋಡು ಮತ್ ನೋಡ ಮದುವೆ ಆಗನಂತ ಒಳ್ಳೆ 60 ವರ್ಷ ಆಗಿಂದ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ಲೇ ಒಂದು ಹುಡುಗಿ ಒಳ್ಳೆ ಯಾವಾಗ ಮದುವೆ ಹಾಕೊಳ್ಳೋ ಗೊತ್ತೇನು ಯಾವಾಗ ಆಕಿ ಗಂಡ ಗೊಟ್ಟ ಕಂದ ಮೇಲೆ ಇನ್ನೊಂದು ಏನಂತಾರಲ್ಲ 60 ವರ್ಷದ ಮೇಲೆ ಏನಂತಾರಲ್ಲ ಅದು ಮಾಡ್ಕೋತಾರಲ್ಲ ಅವಾಗ ಮತ್ತೆ ಯಾಕದ ಈ ಹುಡುಗಿ ತರಬೇತಿ ಕಷ್ಟಾಂಗ ತಾಳಿ ತರಬೇತಿ ನಾಡಿ ಹುಡುಗಿ ಈ ಕಳಗೊಂಡ ಹುಡುಗನಿಗೆ ನಾವು ಒಟ್ಟು ಬೆಳಿಗ್ಗೆ ಹೋಗಿ ಬರ್ತಾನೆ ಹಂಗಾರೆ ಮನೆಗೆ ಹೋಗಿ ಬಿಡೋಣ ಆಯ್ತಾ ಹೋಗ ಮುರಿತು ಯಮ್ಮ ನನ್ನೆಲ್ಲ ಮುರಿತು ಅಯ್ಯೋ ಚಂದದ ಲಾಳಿನ ಪಡ್ಲಾತು ಚಂದದ ಲಾಳಿನ ಪಡ್ಲಾತ ಲೇ ನಿನ್ನವನ ಬೆಕ್ನಾಸ್ತಿ ಅಯ್ಯ ನೀನ ನೇನ್ ಬರ್ತಿ ಹೂನ ಬನಶಂಕರಿ ನಾನ ನೀ ಬಯಸಿ ನನಗ ತಿಳಿಸಲ್ಲ ನೀ ಬಂದ ನನಗ ಸೋಲಿಲ್ಲ ನೀ ಬಯಸಿ ನನಗ ತಿಳಿಸಲ್ಲ ನೀ ಬಂದ ನನಗ ಸೋಲಿಲ್ಲ ಈ ಸೂರನಲ್ಲಿ ಹೋಗಲಿಲ್ಲ ಈ ಸೂರನಲ್ಲಿ ಹೋಗಲಿಲ್ಲ ಹಿಡಿದಾದ ಕನ್ನಡಿನ ಮ್ಯಾಗ ನೀ ಬಯಸಿ ನನಗ ತಿಳಿಸಲ್ಲ ನೀ ಬಂದ ನನಗ ಸೋಲಿಲ್ಲ ಬಯಸಿ ನನಗ ತಿಳಿಸಲ್ಲ ಹೆಂಗೈತೆ ಮಂಗಳೂರು ಹವಾ ಕೇಳಬಾರಲಿ ಬನಶಂಕರಿ ಆ ಮಂಗಳೂರು ಹವಾ ಸುದ್ದಿನ ಯಾಕ ಅಂತದೇನಾತ ನಮಗೆ ಬ್ಯಾಡ್ಗೆ ಬರೀ ಹಾಗೆ ಬರ್ತಿ ಮೀನು ಪ್ರವಾಸಿ ಚಿಕ್ಕನ್ ವಾಸನೆ ಕುಡ್ದು ಹೊಟ್ಟೆ ಅಂತ ಬರ್ತೈತಿ ಅಲ್ಲಿ ಬರೀ ಆ ಮ್ಯಾಣ ಭಕ್ತಿ ವಾಸನೆ ಕುಡ್ದು ಅವನ ನಮ್ ದೊಡ್ಡ ಮನೆ ರಥ ಹೊಟ್ಟೆ ನಗೈತಿಲ್ಲ ನಮ್ದು ನಮ್ ದೊಡ್ಡ ಮನೆ ರಥ ಹೊಟ್ಟೆ ನಗೈತಿ ಎಲ್ಲೇ ಕಾನನ ಹೋಗಲ್ಲ ನಿಮ್ಮ ಮೌನ ಬಸ್ಕಿರಗಾರಿ ಇವತ್ತ ನಾ ಕೇಳೋ ಪ್ರಶ್ನೆಗೆ ಸೀದಾನ ಉತ್ತರ ಕೊಡ್ತೀಯ ಏನು ಪ್ರಶ್ನೆ ಕೇಳ್ತಿ ಕೇಳು ಏನು ಸೀದಾ ಕೇಳಿ ಏನು ಡಾಕ್ಟರ್ ದರ್ಶನ ಕೇಳಿ ನನಗೆ ನಿನಗೆ ಹಂಗ ನಾವಾಗತ್ತೆ ಬೆಳಕರಂತ ಹಂಗ ಮಾಡು ಡೈರೆಕ್ಟ್ ಆಗಿ ಕೇಳಿದ್ರೆ ಬನಶಂಕರಿ ನೀನೇನ್ ನನ್ನ ಮದುವೆ ಏ ಆ ಡಾಕ್ಟರ್ ಬಾದಾಮಿ ಮದುವೆ ನನ್ನ ಮದುವೆ ಮಾಡ್ಕೊಂತೀಯ ಮಗಲ್ಲ ತಪ್ಪಟ್ಟು ಹೋಗ್ಲ ಮಗ ಹೆಂಗಿದ್ರು ಮಂಗಳೂರು ರೊಕ್ಕ ಬಾಳ ಮಾಡ್ಕೊಂಡ್ ಬಂದಂಗ ಆತೈತಿ ಸಿಕ್ಕಿದ ಚಾನ್ಸ್ ಎಲ್ಲ ಓದ್ಕೊಂಡ ಕೈ ಬಿಟ್ರೆ ಆಗ್ತದೆ ಲೇ ಬನಶಂಕರಿ ಬಾ ಇಲ್ಲಿಗೆ ಮುಂಚಿನ ನಿದ್ಕೊಂಡ್ಬಿಟ್ಟೆ ಎದ್ಕೊಂಡ್ಬಿಟ್ಟೆ ನಿನ್ನ ಮನಸ್ಸಿನಾಗ ಇರೋದನ್ನ ಹೇಳ ಮೌನವಾಗಿ ನಿಂತಿದೆ ಅಂದ್ರೆ ತಿಳ್ಕೊಂಡ್ಬಿಡ್ಬೇಕು ನಿನ್ನ ಮೇಲೆ ನನ್ನ ಮನಸ್ಸು ಐತೆ ಅಂತ ಹೇಳಿ ಹಂಗಾಗಿ ತಳ ಯಾಕ ಹೊಡೆಯ ಒಂದು ಸಾರಿಗೆನ ಮಗ್ಗಿನ ಜಾಸ್ತಿ ಅಂದ್ರೆ ಮಾತಾಡ್ಕೊಳ್ಳ ಬಾರೆ ಬಾರೆ
ಬರ್ರಪ್ಪ ಬರ್ರಿ, ಅಣ್ಣವರು ಬರ್ರಿ, ತಂಗಿಯವರು ಬರ್ರಿ, ಅಕ್ಕವರು ಬರ್ರಿ, ಕಾಕರು ಬರ್ರಿ, ಶಬರಿ ಅವರು ಬುಕ್ಕಿನ ಅಕ್ಕ ಇಡ್ತಾರೆ. ಎಲ್ಲರೂ ಬರ್ರಿ, ಎಲ್ಲರೂ ಬರ್ರಿ, ಎಲ್ಲರೂ ಬರ್ರಿ. ಶಬರಿಯವರ ಡಬ್ರವರ ಸಾರಿ ಶಬರಿಯವ ಡಬ್ರಯವ ಮುಂದಕ್ಕೆ ಬಾಯವ್ವ. ಯವ್ವ ಹಾಕೋದಾಗ್ತಿ ಸಣ್ಣ ಹೊತ್ತು ನೋಡಿ ಕೈ ಹಾಕ್ಯವ. ಮೊದಲ ಕೈ ಇಟ್ಟಿದ್ದದ ದೊಡ್ಡದ್ರಾಗ ಹಾಕ್ತಿದ್ದೆ ಅಂದ್ರೆ ಮತ್ತೆ ಅದೇ ಹೆಚ್ಚಿಗೆ ಹಿಡ್ದಿತ್ತದಲ್ಲ ಯವ್ವ. ನಾವು ಅಂದ್ರೆ ಕಾಣಕ್ಕಾಗ ನೋಡಿಲ್ಲವ ಅದ್ರಾಗ ಎಂತೆಂತ ಹಾವದ ಅನ್ನೋದು ಒಂದೊಂದು ಮನ್ಮುಖ ಆಗಿರ್ತಾವ, ಒಂದೊಂದು ಯಾಕೋ ಬಂದಿತ್ತು ನೋಡವ ಮತ್ತೆ ಕೈ ಹಿಡಿಸ್ಲಾರ್ದು ಹುಷಾರ್ ತೆಗಿಯವ. ಮನಗ ಹೇಳಕ್ ಹೋಗ್ಲ ಆರ್ಮಿ ಬೇಕಂದ್ರೆ ಹುಷಾರ್. ನನ್ನ ಭಾಷೆ ಇದು ಸಾಧ್ವಿಯ ಸತ್ವ ಪರೀಕ್ಷೆ. ನಾನು ಜಾರಣಿಯಾಗಿದ್ದೇ ನಿಜವಾಗಿದ್ರೆ ಈ ನಾಗದೇವತೆ ನನ್ನನ್ನ ಕಚ್ಚಿ ಸಲ್ಲಿಸಿ, ನಾನು ಗೆಳತಿಯಾಗಿದ್ರೆ ನನ್ನನ್ನ ಬದುಕಿಸಿ. ಅವರ ಹೇಳಕತ್ತೀನಿ ಈಗ ನೋಡ ಕೈ ಹಾಕ್ರಿ. ಎಡಿ ಎದ್ದು ಬೂಸ್ ಬಂದಿತ್ತು ಮತ್ ಮ್ಯಾಗ ನಮ್ಮ ಶಬರಿ ಅವರು ಜಾರಣಿಯ ಒಂದು ಈಗ ಗರಿತಿ ಅಂದ್ರೆ ಈ ಸಮಾಜ ಮನೆಗೆ ಊಟದ ಕಡೆ ತೋದವ ನೀವು ಅಕ್ಕ ಬರುವಲ್ಲ. ಅಮ್ಮ ನಾಗದೇವತೆ, ನಾನು ಜಾರಣಿಯಾಗಿದ್ರೆ ನನ್ನನ್ನ ಕಚ್ಚಿ ಸಲ್ಲಿಸಿ, ನಾನು ಗೆಳತಿಯಾಗಿದ್ರೆ ನನ್ನನ್ನ ಬದುಕಿಸ. ಇಷ್ಟಕ್ಕಲ್ಲ ನಾನೇ ಕಾರಣವಮ್ಮ. ಇರ್ಲಿ ಬಿಡಪ್ಪ, ಕ್ಷಮಿಸೋಕೆ ನಾನು ಯಾರು? ಕ್ಷಮಿಸಿದ್ರೆ ದೇವರಿದ್ದಾನೆ ಬಿಡಪ್ಪ. ಶಬರಿ ಪ್ರತಾಪ್ ಸರ್ ಪ್ರಮಾಣಿಸಿನವರು ಎಂದಿದ್ದಾರೆ ಬಲ್ಲವರು. ನಾನು ಆದ್ರೆ ನಾನು ದುಡುಕು ತಕ್ಕ ಮಾಡಿಬಿಟ್ಟೆ. ಇರ್ಲಿ ಬಿಡಿ ಸ್ವಾಮಿ, ಇದೆಲ್ಲ ನನ್ನದಲ್ಲ, ಎಲ್ಲ ದೇವರ ಆಟ. ಅವನು ಹೇಗೆ ಆಡಿಸ್ತಾನೋ ಆಡ್ಬೇಕು ಅಷ್ಟೇ. ನಿಜಕ್ಕೂ ಶಬರಿ ಅವರು ಗರಿತಿ ಅಲ್ಲ, ಪತಿರತಿ ಅಂತ ಇಡೀ ಸಮಾಜಕ್ಕೆ ತಿಳಿಸ್ಕೊಟ್ರು ನೋಡ್ರಿ. ಅಣ್ಣ ಸಂಪತ್ ಅಣ್ಣ ಅಪ್ಪರ ನಾವೇನು ಬರ್ತೀವಿ. ನನ್ನ ಮಕ್ಕಳು ಅಣ್ಣ ತಮ್ಮ ಒಂದೇ ಒಂದು ಸಂತೋಷ ಪಡಬೇಡಿ ಮಕ್ಕಳು.
ನನ್ನ ಪಾಲಿನ ಎಂಬರಾಯ ನಾನಿದ್ದೇನೆ. ಯಾರಪ್ಪ ನೀನು? ನಾನು ಯಾರಾದ್ರೆ ನಿಮಗೇನು? ನನಗೆ ಬೇಕಾಗಿರುವುದು ನಿಮ್ಮೆಲ್ಲರ ಹಣ. ನಿನ್ನ ಹೆಸರೇನಪ್ಪ? ಏ ಮಿಸ್ಟರ್, ನಮ್ಮ ಹಣ ಉಳಿಸಲು ನಾವೇನು ಮಾಡಿದ್ದೇವೆ? ಇಂಥ ನೀವು ನನ್ನ ತಂದೆ ತಾಯಿಯನ್ನು ಕೊಂದಿದ್ದೀರಿ ಎಂದು ನಿಮ್ಮ ಊಟವನ್ನು ತಂದವರು ಬಂದಿರುವ ಯಾರಪ್ಪ ನಿನ್ನ ತಂದೆ ತಾಯಿಗಳು? ರಾಜಶೇಖರ್ ರತ್ನಾರವನ್ನ ತಂದೆ ತಾಯಿಯವರು. ಅಂದರೆ ಜಮದಗ್ನಿ ಜನಿಸಿ ಬಂದ ಸಹೋದರರು. ಅಂದರೆ ನಿಮ್ಮ ಹೆಸರೇನಪ್ಪ? ಅಗ್ನಿ ದೇವ. ಅಗ್ನಿ ದೇವನ? ಅಂದರೆ ನಿಮ್ಮ ತಂದೆ ತಾಯಿಯನ್ನು ಕೊಂದಿದ್ದರೆಂದು ಯಾರಪ್ಪ ನಿನಗೆ ಹೇಳಿದವರು? ಆ ಪದವಿಯನ್ನು ಹೊರಟರು. ನಾವು ತಂದೆ ತಾಯಿಯನ್ನು ಕೊಂದಿದ್ದೀರಿ ಎಂದರು. ಆರೋಗ್ಯ ಸಾಮೂಲ ಪಾಟಲನೇ ನಿಮ್ಮ ತಂದೆ ತಾಯಿಯನ್ನು ಕೊಂದಿದ್ದರಪ್ಪ. ಯಜಮಾನರೇ, ಒಂದು ಮಾತನಾಡುತ್ತಿರುವಲ್ಲಿ ಹಣದ ಆಸೆಗಾಗಿ ಸಮಯ ಸಾಧಿಸಿ ನಿಮ್ಮ ಮನೆಗೆ ಬೆಂಕಿ ಹಚ್ಚಿ ನಿಮ್ಮ ತಂದೆ ತಾಯಿಯನ್ನು ಕೊಂದು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದರು. ಬೆಂಕಿ ಹಚ್ಚಿದಾಗ ಅವನ ಮಕ್ಕಳಾದ ನಿಮ್ಮಿಬ್ಬರಲ್ಲಿ ಜಮದಗ್ನಿ ನಾಗ ತಂದು ಸಾಕಿದರು. ಬೆಂಕಿಯಲ್ಲಿ ಸತ್ತ ಹೋಯಿತು ತಿಳಿದು ಇನ್ನೊಂದು ಕೋಶ ನೀನಪ್ಪ. ಅಂದರೆ ಈ ಅಗ್ನಿದೇವ ಅಗ್ನಿದೇವ ನೀನು ಒಡಹುಟ್ಟಿದ ಸಹೋದರರಪ್ಪ. ಅಣ್ಣ ತಮ್ಮ ಮಗನ ತಾಯಿ ಗೌಡ, ಇನ್ನು ಮುಂದೆ ನೀನು ನಿಮ್ಮ ತಾಯಿಯ ಭೂಗರ್ಭದಲ್ಲಿ ನಿನ್ನನ್ನ ಬಿಡಲಾದ ಮಗನ. ಏ ಮಗನೇ ಪಾಟೀಲ, ನೀನು ಪಾತಾಳದಲ್ಲಿ ಕೊಡ್ತಿದ್ದರು. ನಿನ್ನನ್ನು ಬಿಡುವುದಿಲ್ಲ. ಈಗ ಬರುತ್ತಿದ್ದೇವೆ ನಿನ್ನ ಪ್ರಾಣ ತೆಗೆಯಲು ಜೀವನಿಗಳಾಗಿ. ನಿಂತು ಇದೇನಿದೆ ಪಾಟಿಲ್ಲ, ನೀವು ಮಾಡುತ್ತಿರುವ ಹೇಸಿ ಕೆಲಸ ಯಾವುದು ಹೇಸಿಯ ಕೆಲಸ? ಅನ್ನ ಹಾಕಿ ಸಾಕಿ ಸಲುವುದು ನನ್ನ ಮನೆಯಿಂದ ಹಣ ದೋಚಿಕೊಂಡು ಹೋಗುತ್ತಿರುವುದು ಹೇಸಿ ಕೆಲಸ. ಯಾವುದು ಹೇಸಿ ಕೆಲಸ? ನನ್ನ ಆಸ್ತಿಯಂದೇ ನಾನು ತೆಗೆದುಕೊಂಡು ಹೋಗ್ತಾ ಇರುವುದು. ನಾನು ದುಡಿಯುವ ನಿಮ್ಮಪ್ಪನನ್ನು ಗಳಿಸಿರೋಣ. ನಮ್ಮಪ್ಪ ದುಡಿದ ಆಸ್ತಿಯಂದೇ ತೆಗೆದುಕೊಂಡು ಹೋಗ್ತಾ ಇರೋದು. ಏನಂದ್ರೆ ಇದು ನಮ್ಮಪ್ಪನ ಆಸ್ತಿ ಅಂದೆ. ನನ್ನ ಆಸ್ತಿ ನಿಮ್ಮಪ್ಪನ ಆಸ್ತಿಯೇ ಹೊಯ್ಬೇಕು. ನಮ್ಮಪ್ಪನು ನೀನು ತಂದತ್ತೆ, ನಾನೀಗ ನಿನ್ನನ್ನು ಬಂದರೆ ಅದೇ ನನ್ನ ಆಸ್ತಿ ಅಲ್ಲವೇ? ಪಾಟೀಲ, ಏನು ಮಾತನಾಡುತ್ತಿರುವೆ? ನಿಜವನ್ನೇ ಮಾತನಾಡುತ್ತಿದ್ದರೆ ಸಾಯ್ಬೇಡ. ಮುಂದೆ ನೀನು ಕೊಲೆ ಮಾಡಿದ ಆ ಸುರಪತಿಯಿಂದ ಸುರೇಂದ್ರ ಪಾಟೀಲ್ ಯಾರು ತಿಳ್ಕೊಂಡ? ಅವರ ಮಗನೇ ಈ ಸುರಪತಿಯಿಂದ ಸುರೇಂದ್ರ ಪಾಟೀಲ್. ನಾನು ಕೆಲಸ ಮಾಡುವುದಿಲ್ಲ ಫ್ಯಾಕ್ಟರಿಯ ಯಜಮಾನ. ಅದು ಆ ಫ್ಯಾಕ್ಟರಿ ಯಜಮಾನನ ಮಗನೇ ಈ ಸುರಪತಿಯಿಂದ ಸುರೇಂದ್ರ ಪಾಟೀಲ್. ಪಾಟೀಲ, ನನ್ನನ್ನೇನು ಮಾಡಬೇಡ. ಪಾಟೀಲ, ನನ್ನನ್ನೇನು ಮಾಡಬೇಡ. ನಿನಗೇನು ಬೇಕು ಕೊಡ್ತೀನಿ. ನನಗೆ ಕೇಳಿದ್ದು ಕೊಡ್ತಿದ್ದಾನೆ. ಆ ನಿನ್ನ ತಂದೆ ಸರಿಯಕ್ರಮ, ಆ ನಿನ್ನ ತಂಗಿ ರೇಣುಕಾಳನ್ನು ಕೊಟ್ಟು ನನಗೆ ಮದುವೆ ಮಾಡಬೇಕು. ಆಯ್ತು, ನನ್ನ ತಂಗಿ ರೇಣುಕಾಳನ್ನು ನಿನಗೆ ಖಂಡಿತವಾಗಿ ಮದುವೆ ಮಾಡಿಕೊಡುತ್ತೇನೆ. ನನ್ನ ಹೆಸರಿನಿಟ್ಟು ಹೋಗುವಷ್ಟು ಧೈರ್ಯ ಬಂದಿತ್ತು ನಿನಗೆ. ನಿನ್ನ ಹೆಸರಿನ ಕೇಸರಿಗೌಡ, ನಿಮ್ಮಪ್ಪನ ಹೆಸರಿನೆತ್ತಿ ಕೂಗುವೆ. ಗುಂಡುಗೈ ಇಲ್ಲಿ ಯಾಕೆ ಬಂದಿರಿ? ನಿಮ್ಮ ತಲೆ ಕರೆದು ಕಸಲು ಬಿಟ್ಟಿದೆ. ನಿಮ್ಮ ದೇಹ ಉಳಿಸಿ ನರಿನಾಯಿಗಳಾಗಿ ಆಕಲಿಗೆ ಬಂದಿದ್ದೇವೆ. ಅವಳಿ ಹುಲಿಗಳಾಗಿ ಅವನೇ ಹುಡುಗರ ಜಮದಗ್ನಿ ಅಗ್ನಿದೇವ. ಅವಳು ಹುಡುಗರಂದು ನಾವೇನು ನಿನ್ನಪ್ಪನ ಸೇರಬೇಕಾಗುತ್ತೆ? ಈ ಸುರಪತಿ ಸುರೇಂದ್ರ ಪಾಟೀಲನ ಕೈಯಲ್ಲಿ. ಏ ಪಾಟೀಲ, ನಿಗದಿ ಹೋಗುವುದಕ್ಕಿಂತ ಪೂರ್ವದಲ್ಲಿ ನಿಮ್ಮಿಬ್ಬರ ಸೆರೆಗಡಲು ರಕ್ತ ಸುರಿಸಲು ಬಿಡಲಾದ ಮೂರು ಸಹೋದರರು. ಜಮದಗ್ನಿ ಅಗ್ನಿದೇವ, ಹಿಂದೆ ನಿಮ್ಮಂತ ಅವಳಿ ಸಹೋದರರು ಒಡ ಹುಟ್ಟಿದವರನ್ನು ನಿಮ್ಮಂತ ಹಳೆಯವನ್ನು
ಹುಟ್ಟಿ ಹೊಂದಿದ್ದಾರೆ ಈ ಪಾಟೀಲ ದೇಸಾಯಿಗೌಡ. ಅದೆಲ್ಲವನ್ನು ಅರಿಯದ ಅವಿವೇಕಿಗಳು ನೀವಾಗದೆ ಸುಮ್ಮನೆ ಇಲ್ಲಿಂದ ಮಗನ ದೇಸಾಯಿಗೌಡ ಹೊರಟು ಹೋಗಲು ಬಂದಿಲ್ಲ ಮಗನೇ. ನಿನ್ನನ್ನು ನೋಡುತ್ತಾ ನಿಂತರೆ ನನ್ನ ರೋಗನ ರಕ್ತ ಕುದಿಯುತ್ತದೆ. ನೀನು ನಮ್ಮ ಮುಂದೆ ನಿಂತಷ್ಟು ನನ್ನ ರೋಷಕ್ಕೆ ಕೋಶ ಹಾಕುತ್ತದೆ. ಅದಕ್ಕೆ ನೀನು ನಮ್ಮ ಮುಂದೆ ನಿಲ್ಲಬಹುದು. ಮಗನೇ ಏ ಪಾಟೀಲ ಪುಣ್ಯ ಪುರುಷರಲ್ಲ ಗಂಡೂರಿಗಳ ಮಿಂಡಲಾದ ನನಗೆ ಮುಗಿದವರಿನ ಕಜ. ಇಪ್ಪತ್ತೆರಡು ವರ್ಷಗಳಿಂದ ಈ ಹೊತ್ತಿದ್ದೇವೆ ಹೊಟ್ಟೆಯಲ್ಲಿ ಆಯಿತು. ಅಣ್ಣ ನಡಿ ಅಣ್ಣ ಮನೆಗೆ ಹೋಗೋಣ. ಈ ಸಂತೃಪ್ತಿ ಮಜಾಗ ನಾವು ಮದುವೆ ಮಾಡ್ಕೊಂಡ್ಬರ್ತೇವೆ. ನಮ್ಮೆಲ್ಲರನ್ನು ಮುಂದೆ ಬಿಡಿಸಿ ಆ ಬಸವೇಶ್ವರನಿಗೆ ಎಲ್ಲ ದೇವಾಲಯ ದೇವತೆಗಳಿಗೆ ನಮಸ್ಕರಿಸಿ ನಾವು ಆಗೋಣ. ಶ್ರೀ ಗುರುವೇ ಬಸವೇಶ ಶರಣು ಎಂದರೆ ಕರಕಂಡ ಗ್ರಾಮವೇ ಕೊಂಡ ಕ್ಷೇತ್ರವೇ. ಶ್ರೀ ಗುರುವೇ ಬಸವೇಶ ಶರಣು ಎಂದರೆ ಕರಕಂಡ ಗ್ರಾಮವೇ ಕೊಂಡ ಕ್ಷೇತ್ರವೇ. ನಮ್ಮ ಹೃದಯ ಕಮಲದೋಳು ನೀನು ಬಂದು ನೆಲೆಸು. ನಮ್ಮ ಹೃದಯ ಕಮಲದೋಳು ನೀನು ಬಂದು ನೆಲೆಸು. ನಿನ್ನ ನಂಬಿ ಮಕ್ಕಳಿಗೆ ತಿಳಿಸುತ್ತವಾದರಿಸು. ನಿನ್ನ ನಂಬಿ ಮಕ್ಕಳಿಗೆ ತಿಳಿಸುತ್ತವಾದರಿಸು. ಸಂಗೀತ ಸಾಗರವನ್ನು ಸುರಿಸು. ಸಂಗೀತ ಸಾಗರವನ್ನು ಸುರಿಸು. ನಮ್ಮ ತಲೆಗೆ ದೇವನೇ ಆಡಿಕೊಡಿಸಲೆಸು. ನಮ್ಮ ತಲೆಗೆ ದೇವನೇ ಆಡಿಕೊಡಿಸಲೆಸು. ಶ್ರೀ ಗುರು ಬಸವೇಶ ಶರಣು ಎಂದುವೆ ಕರಗಂಡ ಗ್ರಾಮವೇ ಕೊಂಡ ಕ್ಷೇತ್ರವೇ. ಶ್ರೀ ಗುರು ಬಸವೇಶ ಶರಣು ಎಂದುವೆ ಕರಗಂಡ ಗ್ರಾಮವೇ ಕೊಂಡ ಕ್ಷೇತ್ರವೇ. ಕರಗಂಡ ಗ್ರಾಮವೇ ಕೊಂಡ ಕ್ಷೇತ್ರವೇ. ಕರಗಂಡ ಗ್ರಾಮವೇ ಕೊಂಡ ಕ್ಷೇತ್ರವೇ. ಕರಗಂಡ ಗ್ರಾಮವೇ ಕೊಂಡ ಕ್ಷೇತ್ರವೇ. ಅಲ್ಲಿ ಇಡ್ದ ತೆಗಿಯತ್ತಮ್ಮ
ಮನಸ್ಸಿದೆ